ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಈ ಚಾನೆಲ್ನ ವಿಡಿಯೋ ಇರೋದು ಈ ವಿಡಿಯೋ ಮಕ್ಕಳಿಗೋಸ್ಕರ. ಮಕ್ಕಳೇ, ಇವತ್ತು ನಿಮಗೆಲ್ಲ ನಾನೊಂದು ಕತೆ ಹೇಳ್ತೀನಿ. ಈ ಕತೆ ಬಂದ್ಬಿಟ್ಟು ಒಂದು ಕಾಗೆ ಬಗ್ಗೆ. ಒಂದು ಊರಲ್ಲಿ ಒಂದು ಕಾಗೆ ಇತ್ತಂತೆ. ಅದು ಒಂದಿನ ಬಿಸಿಲಲ್ಲಿ ಹಾರ್ತಾ 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 ತುಂಬ ದೂರ ಹೋಯ್ತಂತೆ. ಹೋಗ್ತಾ 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 ಅದಕ್ಕೆ ಬಾಯಾರಿಕೆ ಆಯ್ತಂತೆ. ಆದರೆ ಸುತ್ತಮುತ್ತ ನೋಡಿದರೆ ಎಲ್ಲೂ ಕುಡಿಯೋಕ್ಕೆ ಒಂದು ಹನಿ ನೀರು ಕೂಡ ಇಲ್ವಂತೆ. ಏನಪ್ಪ ಮಾಡೋದು, ತುಂಬ ಬಾಯಾರಿಕೆ ಆಗ್ತಿದೆ ಅಂತ ಮತ್ತೂ ಮುಂದೆ ಹಾರೋಯ್ತಂತೆ. ಆಗ ಅಲ್ಲೊಂದು ಕಡೆ ಒಂದು ಉದ್ದವಾದ ಹೂಜಿಲಿ ಸ್ವಲ್ಪ ನೀರು ಕಾಣ್ತಂತೆ. ಹೂಜಿ ಅಂದರೆ ಗೊತ್ತಲ್ವಾ, ಮನೇಲಿ ನಾವೆಲ್ಲ ನೀರು ಕುಡಿತೀವಲ್ಲ, ಜಗ್ ಅಂತಾರೆ ಅದು. ಅದರಲ್ಲಿ ಸ್ವಲ್ಪ ನೀರಿರೋದ್ರಿಂದ ಕಾಗೆ ಹೇಗೆ ಕುಡಿಬೇಕು ಪಾಪ, ಅದಕ್ಕೆ ನಮ್ಮ ಥರ ಕೈ ಕೂಡ ಇಲ್ಲ. ಆದರೆ ಬರೀ ಕೊಕ್ಕಷ್ಟೇ ಇರೋದು. ಅದರ ಕೊಕ್ಕು ಆ ಹೂಜಿ ಒಳಗೆ ಹೋಗೋದಿಲ್ಲ. ಆದರೆ ಆ ಕಾಗೆ ತುಂಬ ಬುದ್ಧಿವಂತ ಆಗಿತ್ತು. ಅದೇನು ಮಾಡ್ತು ಅಂದರೆ ಸ್ವಲ್ಪ ಮುಂದೆ ಹಾರೋಗಿ ಚಿಕ್ಕ ಕಲ್ಲುಗಳನ್ನೆಲ್ಲ ಕೊಕ್ಕಿನಿಂದ ಒಂದೊಂದೇ ತಂದು ಆ ಜಗ್ನಲ್ಲಿ ಹಾಕ್ತಂತೆ. ಆಗೇನಾಗುತ್ತೆ, ಸಣ್ಣ ಕಲ್ಲು ಹಾಕೋದ್ರಿಂದ ಆ ಜಗ್ನಲ್ಲಿರೋ ನೀರೆಲ್ಲ ಮೇಲೆ ಬಂತಂತೆ. ಬುದ್ಧಿವಂತ ಕಾಗೆ ನೀರೆಲ್ಲ ಕುಡ್ಕೊಂಡು ಖುಷಿಯಿಂದ ಹಾರೋಯ್ತಂತೆ. ಈ ಕಥೆಯಿಂದ ನೀವೇನು ತಿಳ್ಕೊಂಡ್ರಿ ಮಕ್ಕಳೇ? ಈ ಕಥೆಯಿಂದ ನೀವೇನು ತಿಳ್ಕೊಂಡ್ರಿ ಅಂದರೆ, ಜೀವನದಲ್ಲಿ ಏನಾದರೂ ಕಷ್ಟ ಅಂತ ಬಂದರೆ ಅಯ್ಯೋ ಏನಪ್ಪ ಮಾಡೋದು ಅಂತ ಕೂತ್ಕೋಬಾರ್ದು. ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕು. ನೀವೆಲ್ಲ ಬುದ್ಧಿವಂತರು ತಾನೇ?